ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಹೇಗಿರುತ್ತೆ? ಮೀನರಾಶಿಯವರಿಗೆ ಈಗ ಗುರುಬಲನೂ ಇಲ್ಲ, ಜನ್ಮ ಶನಿ ಅಂತ ಹೇಳ್ತೀವಿ ಇರೋದರಿಂದ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದಿರುತ್ತೆ. ಯಾವಾಗಲೂ ಅಷ್ಟೇ ಜನ್ಮ ಶನಿ, ಜನ್ಮ ಗುರು, ದುಃಖ, ಯೋಚನೆ, ಚಿಂತೆ ಈ ರೀತಿ ಕಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಅದರ ಜೊತೆಗೆ ರಾಷ್ಟ್ರಾಧಿಪತಿ ಮಿಥುನ ರಾಶಿಯಲ್ಲಿ ಇರೋದರಿಂದ ವಿದ್ಯಾರ್ಥಿಗಳು ಭಾಳ ಹೆಚ್ಚಿನ ಮಟ್ಟಿಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ, ಕೊಡೋದು ಉತ್ತಮ ಅಂತಲೂ ಹೇಳ್ಬೋದು. ಯಾಕಂದರೆ ಗುರು 4ನೇ ಮನೆಯಲ್ಲಿ ಇದ್ದರೆ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಫಲಗಳು ಕೊಡುತ್ತೆ ಅಂತ ಹೇಳುತ್ತೆ. ಆದರೆ ಗುರು ಜಾತಕದಲ್ಲಿ ಏನಾದರೂ ಬಲಹೀನನಾಗಿದ್ದಾಗ ಅಥವಾ ಗೋಚಾರ ಫಲದಲ್ಲಿ ಬಲಹೀನನಾಗಿದ್ದಾಗ ಒಂದಷ್ಟು ಫಲಗಳು ಅಷ್ಟು ಕೊಡೋದಿಲ್ಲ. ಹಾಗಾಗಿ ರಾಷ್ಟ್ರಾಧಿಪತಿನೇ ಗುರುಗ್ರಹ ಶತ್ರುಸ್ಥಾನ, ಮೀನ ರಾಶಿಗೆ ಶತ್ರುಸ್ಥಾನ ಆಗಿರುತ್ತೆ. ಸ್ಥಿತವಾಗಿರೋದ್ರಿಂದ ಎಜುಕೇಷನ್ ವಿಚಾರದಲ್ಲಿ ಅದರಲ್ಲಿ ಈಗ ಎಕ್ಸಾಮ್ಗಳು ಬರ್ತಾ ಇದೆ, ಆದಷ್ಟು ಹೆಚ್ಚಿನ ಮಟ್ಟಿಗೆ ಇರಬೇಕು. ಮಕ್ಕಳಿಗಂತೂ ಸೋಂಬೇರಿತನ ಆಗುತ್ತೆ, ಓದೋದರಲ್ಲಿ ಗಮನ ಕಡಿಮೆ ಆಗುತ್ತೆ. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಓದೋದರಲ್ಲಿ ಹೆಚ್ಚು ಗಮನ ಕೊಡೋದು ಉತ್ತಮ. ಇನ್ನು ರಾಷ್ಟ್ರಾಧಿಪತಿ ಮೀನ ರಾಶಿ ಅಧಿಪತಿ ಬಂದು ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಮಕ್ಕಳಿಗೆ ಹೆಚ್ಚಿನ ಮಟ್ಟಿಗೆ ಟೆನ್ಷನ್ ಜಾಸ್ತಿ ಮತ್ತು ಒತ್ತಡಗಳು ಜಾಸ್ತಿ ಆಗುತ್ತೆ ಕೆಲಸದಲ್ಲಿರುವಂಥವ್ರಿಗೆ. ಮತ್ತು ಅದ್ರ ಜೊತೆಗೆ ತಾಯಿ ನಡುವೆ ಒಂದಷ್ಟು ಬಾಂಧವ್ಯತೆ ಇಲ್ಲ. ಯಾಕಂದರೆ 4ನೇ ಮನೆ ವಿದ್ಯಾಸ್ಥಾನ, ತಾಯಿ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ತಾಯಿ ನಡುವೆನೂ ಚಿಕ್ಕ ಪುಟ್ಟ ವಿಚಾರದಲ್ಲಿ ಗಲಾಟೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಅದ್ರ ಜೊತೆಗೆ ವಾಹನ ಓಡಿಸುವಾಗ ಬಹಳ ಎಚ್ಚರಿಕೆ ಇರಬೇಕು, ಖರ್ಚುಗಳು ಜಾಸ್ತಿ ಆಗುವಂಥದ್ದಿರುತ್ತೆ, ಒಂದಷ್ಟು ಹಣಕಾಸಿನ ತಾಪತ್ರಯಗಳು ಹೆಚ್ಚಾಗುವಂಥದ್ದಿರುತ್ತೆ, ಮಾನಸಿಕ ಒತ್ತಡಗಳು ಹೆಚ್ಚಾಗುವಂಥದ್ದಿರುತ್ತೆ. ಒಟ್ಟಾರೆ ಮೇ ಕಳಿಬೇಕು ಮೀನರಾಶಿಯವರಿಗೆ, ಆನಂತರ ಬಹಳ ಚೆನ್ನಾಗಿರುವಂಥದ್ದಿರುತ್ತೆ. ಆದರೆ ಹೆಚ್ಚಿನ ಮಟ್ಟಿಗೆ ಮೀನರಾಶಿಯವರಿಗೆ ಪ್ರಭಾವ ಬೀಳ್ತಾ ಇದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಮೇಲೆ ಹೆಚ್ಚು ಪ್ರಭಾವ ಬೀಳುತ್ತೆ. ಸ್ವಲ್ಪ ಜಾಗೃತೆ ವಹಿಸಬೇಕು. ಇನ್ನು ನಾರ್ಮಲಾಗಿ ನೋಡೋಕೆ ಹೋದರೆ ಒಂದಷ್ಟು ಕೆಲಸದ ಒತ್ತಡಗಳು ಜಾಸ್ತಿ ಆಗ್ಬೋದು, ಕೆಲಸ ಕಾರ್ಯಗಳು ವಿಳಂಬವಾಗುತ್ತೆ, ಒಂದಷ್ಟು ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಮೀನರಾಶಿಯವರಿಗೆ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಒಂದಷ್ಟು ಗ್ರಹಗಳ ಸಂಯೋಗಗಳು ಆದಾಗ, ಈ ಥರ ಗ್ರಹಣಗಳು ಸಂಭವಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತೆ ವಹಿಸಿ ಏನು ನಾವು ಪರಿಹಾರಗಳನ್ನು ಮಾಡ್ಕೋಬೇಕು ಇದನ್ನೆಲ್ಲವನ್ನು ತಿಳ್ಕೊಂಡು ಒಂದಷ್ಟು ಆಚರಣೆ ಮಾಡಿದ್ರೆ ಒಂದಷ್ಟು ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಚತುರ್ಗ್ರಹಿ ಯೋಗಗಳು ಏನಿರುತ್ತೆ ಅಥವಾ ತ್ರಿಗ್ರಹಿ ಯೋಗಗಳು ಏನಿರುತ್ತೆ, ಒಂದಷ್ಟು ರಾಶಿಗಳ ಮೇಲೆ ಒಳ್ಳೆಯ ಫಲಗಳನ್ನು ಕೊಟ್ಟರೆ ಒಂದಷ್ಟು ಮಿಶ್ರ ಫಲಗಳು ಕೆಲವು ರಾಶಿಗಳು ಕೊಡುತ್ತೆ, ಒಂದಷ್ಟು ಕಂಟಕಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 12 ರಾಶಿವರೆಗೂ ಒಂದಷ್ಟು ಪ್ರಾಬ್ಲಮ್ ಬರುತ್ತೆ, ಒಂದಷ್ಟು ಒಳ್ಳೆಯದು ಇದೆ.